ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗೋರಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಹಾಗಾದ್ರೆ ಯಾವುದು ಆ ಶಾಕು? ಏನಾಗುತ್ತೆ ಯುಗಾದಿಗೆ ಊರಿಗೆ ಹೋಗೋವಂಥವ್ರಿಗೆ? ಯಾವುದಪ್ಪ ಇದು? ಖುಷಿಯಿಂದ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಅನ್ಕೊಂಡ್ರೆ ಇದೊಂದು ಬಂತಲ್ಲ. ಖಾಸಗಿ ಬಸ್ಗಳ ಟಿಕೆಟ್ ದರ ಮತ್ತೆ ದುಪ್ಪಟ್ಟು ಏರಿಕೆಯಾಗಿದೆ. 2-3 ಪಟ್ಟು ದರ ಏರಿಕೆ ಮಾಡಿ ಜನರಿಂದ ವಸೂಲಿ ಮಾಡಲಾಗ್ತಾ ಇದೆ. ಮಾಡ್ತಾರೆ, ಗೊತ್ತಾಗುತ್ತೆ. ಮತ್ತದೇ ಚಾಳಿಯನ್ನ ಮುಂದುವರೆಸಿದೆ ಖಾಸಗಿ ಸಾರಿಗೆ ಬಸ್ ಮಾಲೀಕರು. ಗೌರಿ ಗಣೇಶ, ದಸರಾ ಹಬ್ಬ, ದೀಪಾವಳಿ, ಸಂಕ್ರಾಂತಿಯಲ್ಲೂ ಕೂಡ ದರೋಡೆ ಮಾಡಿದ್ರು, ಹಗಲು ದರೋಡೆ. ಯಾರ್ಯಾರು ಮಾಡಿದ್ರು ಅವ್ರಿಗಷ್ಟೇ ಅನ್ವಯ ಆಗುತ್ತೆ. ಇದು ನಾರ್ಮಲ್ ಆಗಿ ರೇಟ್ ತಗೊಳ್ಳೋರಿಗೆಲ್ಲ. ನೋಡಿ, ದೀಪಾವಳಿ ಊರಿಗೆ ಹೋಗೋರು ಹೇಳ್ತಾ ಇದ್ರು, ನಾರ್ಮಲ್ ಆಗಿ ನಾವು KSRTC ಬಸ್ಸಿಗೆ ಹೋದ್ರೆ 500 ರೂಪಾಯಿ ಕೊಡ್ತಾ ಇದ್ವಿ ಹುಬ್ಳಿಗೆ. ಖಾಸಗಿ ಬಸ್ಗೆ ಹೋದ್ರೆ, ಯಾವುದೋ ಒಂದು ಟೂರ್ ಟ್ರಾವೆಲ್ಸ್ಗೆ ಹೋದ್ರೆ ಖಾಸಗಿದು ಸ್ಲೀಪರ್ ಕೋಚ್ಗೆ ಮಿನಿಮಮ್ ಅಂದರೆ 900 ರೂಪಾಯಿ, 800 ರೂಪಾಯಿ, 2,000-2,500 ವಸೂಲಿ ಮಾಡಿದ್ರು. ಅದು ಯುಗಾದಿಗೆ ಮತ್ತೆ ರಿಪೀಟ್ ಆಗುತ್ತೆ. ಬರೆದಿಟ್ಕೊಳ್ಳಿ, ಯುಗಾದಿಗೆ 2-3 ಪಟ್ಟು ಟಿಕೆಟ್ ದರ ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ. ಮತ್ತದೇ ಚಾಳಿಯನ್ನ ಖಾಸಗಿ ಸಾರಿಗೆ ಬಸ್ ಮಾಲೀಕರು ಮುಂದುವರಿಸಿದ್ದಾರೆ. ಸರ್ಕಾರ ವಾರ್ನಿಂಗ್ ಕೊಟ್ಟಿದೆ ಈಗ, ಆದರೆ ಇವರಿಗೆ ಬುದ್ಧಿ ಬಂದಿಲ್ಲ. ಹಗಲು ದರೋಡೆ ಮಾಡ್ತಾ ಇದ್ದಾರೆ ಕೆಲವು ಖಾಸಗಿ ಬಸ್ ಮಾಲೀಕರು. ಯಾಕಂದರೆ ಸರ್ಕಾರಿ ಬಸ್ಗಳಲ್ಲಿ ಜಾಗ ಇರೋದಿಲ್ಲ, ಗ್ಯಾರಂಟಿ ಬೇರೆ, ಮಹಿಳೆಯರು ಜಾಸ್ತಿ ಇರ್ತಾರೆ. ನಮ್ಮದೇ ಆರಾಮಾಗಿ ಡ್ಯೂಟಿ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಆದರೆ ಅಲ್ಲಿ ಹೋದರೆ ಜೇಬು ಸುಡುತ್ತೆ ಅಲ್ಲಿ. ಹಾಗಾಗಿನೇ ಈಗ ಟಿಕೆಟ್ ದರದಲ್ಲಿ ಭಾರಿ ಏರಿಕೆ ಕಂಡು ಬರ್ತಾ ಇದೆ. ನಾರ್ಮಲ್ ಆಗಿರೋ ದಿನದಲ್ಲಿ ಒಂದು ರೇಟ್ ಅಂತೆ, ಹಬ್ಬದಲ್ಲಿ ಮತ್ತೊಂದು ರೇಟ್ ಅಂತೆ. ಯಾಕಂದರೆ ಅನಿವಾರ್ಯ, ಬಂದೇ ಬರ್ತಾನಪ್ಪ ಇವನು, ಊರಿಗೆ ಹೋಗೋನು, ಊರಿಗೆ ಹಬ್ಬಕ್ಕೆ ಮಿಸ್ ಮಾಡಲ್ಲ, ಬಂದೇ ಬರ್ತಾನೆ ಅನ್ನೋದು ಅವ್ರಿಗೆ ಒಂದು ರೀತಿ ಕೊಬ್ಬು. ಅನಿವಾರ್ಯವಾಗಿ ಹೋಗಲೇಬೇಕು ಊರಿಗೆ ಹೋಗೋರು. 1,000 ಕೊಟ್ಟಾದರೂ ಹೋಗಬೇಕು, 5,000 ಕೊನೆ ಕೊಟ್ಟಾದರೂ ಊರಿಗೆ ಹೋಗಬೇಕು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಟಿಕೆಟ್ ದರ ನೋಡಿ ಯಾವ ರೀತಿ ಹೆಚ್ಚಳ ಆಗಿದೆ. ಬೆಂಗಳೂರು ಟು ದಾವಣಗೆರೆ ಪ್ರತಿನಿತ್ಯ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ನಾರ್ಮಲ್ ಡೇಸಲ್ಲಿ 450 ರೂಪಾಯಿ ಇರುತ್ತೆ. ಖಾಸಗಿ ಪ್ರೈವೇಟ್ ಹೇಳ್ತಾ ಇದ್ದೀವಿ ನಾವು. ಈಗ ಯುಗಾದಿಗೆ ಆಗುತ್ತಾ ಇದೆ 1,300 ರೂಪಾಯಿ, 3 ಪಟ್ಟು ಜಾಸ್ತಿ. ನೋಡಿ, ನಾರ್ಮಲ್ ಡೇಸಲ್ಲಿ ನಾವು ದಾವಣಗೆರೆಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಬೆಂಗಳೂರಿನಿಂದ 450 ರೂಪಾಯಿ ಅಂದ್ಕೊಳ್ಳೋಣ, 1,300 ರೂಪಾಯಿ ಸ್ಲೀಪರ್ ಕೋಚ್ ಅಂತ ಅಂದ್ಕೊಳ್ಳೋಣ. ಹಬ್ಬದ ದಿನ 750 ರೂಪಾಯಿ, 5,500 ರೂಪಾಯಿ ಅಂತೆ. 700 ನೋಡಿ ಎಷ್ಟು, 4-5 ಪಟ್ಟು ಆಗ್ತಾ ಇದೆ ಇದು. 5,500 ಕೊಟ್ಟು ದಾವಣಗೆರೆಗೆ ಟ್ರೈನ್ಗೆ ಹೋದರೆ ಬರೇ 200 ರೂಪಾಯಿ, ಬರೀ 200, 150 ರೂಪಾಯಿದಲ್ಲಿ ಹೋಗ್ತೀರಿ. ಅಲ್ಲಿ ಹೋದರೆ ಟ್ರೈನು ರಶ್. ಹಾಗೆ ನಮ್ಮ ಜನ, ಇಲ್ಲಪ್ಪ ಅಲ್ಲಿ ರಶ್ ಆಗುತ್ತೆ, ಸುಮ್ಮನೆ ಯಾಕೆ ಮೈಕ ನೋವು ಮಾಡ್ಕೊಂಡು ಹೋಗೋಣ, ಬಸ್ಗೆ ಹೋಗೋಣ ಅಂತ ಹೋಗ್ಬಿಡ್ತಾರೆ. ಬೆಂಗಳೂರು ಟು ಧಾರವಾಡ ಪ್ರತಿನಿತ್ಯ 450 ರೂಪಾಯಿಂದ 1,300, ಹಬ್ಬದ ದಿನದ ದರ 750 ರೂಪಾಯಿಂದ 5,500. ನೋಡಿ, ಬೆಂಗಳೂರು ಟು ಧಾರವಾಡದು ಅಷ್ಟೇ, ನಾರ್ಮಲ್ ಡೇಸ್ 600ರಿಂದ 1,100 ರೂಪಾಯಿ, ಹಬ್ಬದ ದಿನ 1,069 ರೂಪಾಯಿಂದ 5,500ವರೆಗೂ. 5,500 ರೂಪಾಯಿ ಇದ್ದರೆ ನಾರ್ಮಲ್ ಡೇಸಲ್ಲಿ 10 ಬಾರಿ ನಾವು ಓಡಾಡ್ಬೋದು. ಏನು ದಾವಣಗೆರೆ ಟು ಬೆಂಗಳೂರು, ಧಾರವಾಡ ಟು ಬೆಂಗಳೂರು 10 ಸಾರಿ ಓಡಾಡ್ಬೋದು. ಹಬ್ಬದ ದಿನ ಒಂದಿನ ಹೋಗೋದು. ಖರ್ಚು ಹೇಳ್ತಾ ಇದ್ದೀವಿ ಟಿಕೆಟ್ ದರದ್ದು. ಹಾಗೆ ಬೆಂಗಳೂರು ಟು ಹುಬ್ಳಿ ಅಷ್ಟೇ 450ರಿಂದ 1,300 ರೂಪಾಯಿ ಪ್ರತಿನಿತ್ಯ, ಅಂದರೆ ನಾರ್ಮಲ್ ಡೇಸ್ದು. ಹಬ್ಬದ ದಿನದ್ದು 750 ರೂಪಾಯಿ ಸ್ಟಾರ್ಟ್ ಆಗಿ 5,500 ರೂಪಾಯಿವರೆಗೂ. ಅದೆಂಥ ಬಸ್ ರೀ ಅದು, 5,500 ರೂಪಾಯಿ ಬಸ್ಸಾ ಹುಬ್ಳಿಗೆ ಹೋಗಲಿಕ್ಕೆ? ಟ್ರೈನಿಗೆ ಹೋದರೆ ಬರೀ 250 ರೂಪಾಯಿದಲ್ಲಿ ಹೋಗ್ತೀವಿ. 5,500 ಕೊಟ್ಟು ಹಬ್ಬಕ್ಕೆ ಹೋಗ್ಬೇಕಾ ನಾನು? ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನ.